ಹಾಯ್ ಫ್ರೆಂಡ್ಸ್, ನಿಮ್ಮ ಕೋಳಿಗಳಲ್ಲಿ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ 2 ಥರ ಮೆಡಿಸಿನ್ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಕೋಳಿಗೆ ಡೈಜೆಷನ್ ಪ್ರಾಬ್ಲಮ್ ಬಂದಾಗ ಅದನ್ನ ಆಚೆಗೆ ಬಿಡಬಾರ್ದು, ಮತ್ತು ಅದಕ್ಕೇನು ಫೀಡು ಕೊಡಬೇಡಿ. ಮೊದಲನೇದಾಗಿ ಡೈಜೆಸ್ಟಿವ್ ಎಂಜೈಮ್ ಸಿರಪ್. ಇದು ನಿಮಗೆಲ್ಲ ಲೋಕಲ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಇದನ್ನ ಬೆಳಿಗ್ಗೆ 2 ml, ಈವ್ನಿಂಗ್ 2 ml ಅದ್ರ ಬಾಯಿಗೆ ಹಾಕಬೇಕು. ಮತ್ತು ನೀವು ಆಫ್ಟರ್ನೂನ್ ಮಾತ್ರ ಅದಕ್ಕೆ ಮಜ್ಜಿಗೆ ಅನ್ನ ಏನಾದರೂ ಕೊಡ್ಬೋದು. ಮತ್ತು ಇದು ಬಂದು ಹೋಮಿಯೋಪತಿ ಮೆಡಿಸಿನ್ನು. ಇದು ನಾರ್ಮಲ್ ಮೆಡಿಕಲ್ ಶಾಪಲ್ಲಿ ಸಿಗೋಲ್ಲ, ಬರೀ ಹೋಮಿಯೋಪತಿ ಮೆಡಿಕಲ್ ಶಾಪಲ್ಲಿ ಮಾತ್ರ ಸಿಗೋದು. ಇದನ್ನ ನೀವು ಬೆಳಗ್ಗೆ 5ರಿಂದ 6 ಡ್ರಾಪ್ಸು, ಸಂಜೆ 5ರಿಂದ 6 ಡ್ರಾಪ್ಸು ಬಾಯಿಗೆ ಹಾಕಬೇಕು. ಇದೆರಡರಲ್ಲಿ ಯಾವ್ದು ಬೆಸ್ಟು ಅಂದರೆ ಹೋಮಿಯೋಪತಿಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ, ಮತ್ತು ಬೇಗ ಕ್ಯೂರ್ ಆಗುತ್ತೆ. ಮತ್ತು ಇದರಲ್ಲಿ ಸುಸ್ತು ಕಡಿಮೆ ಆಗುತ್ತೆ ಕೋಳಿಗಳಿಗೆ. ನಿಮಗೇನಾದರೂ ಕೋಳಿಗಳಿಗೆ ವಾಮಿಟ್ ಮಾಡ್ಸೋಕ್ಕೆ ಬಂದರೆ ನೀವು ಮಾಡಿಸ್ಬೋದು, ಇಲ್ಲಾಂದರೆ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಕೋಳಿ ಜೀವ ಕೂಡ ಹೋಗುತ್ತೆ. ವಾಮಿಟ್ ಏನಾದರೂ ಮಾಡಿಸಿದ್ರೆ ಅದಾದಮೇಲೆ ಕೂಡ ಇದೇ ಸಿರಪ್ನ 3 days ಹಾಕಿ, ಇದೇ ಮೆಡಿಷನ್ನ. ಎಲ್ಲ ಕ್ಯೂರ್ ಆದಮೇಲೂ 3-4 days ಬರೀ ಸಾಫ್ಟ್ ಫುಡ್ ಮಾತ್ರ ಕೊಡಿ. ಯಾವ್ಯಾವ ಫುಡ್ ಕೊಡಬೇಕು ಅಂದರೆ ಮಜ್ಜಿಗೆ ಅನ್ನ ಕೊಡ್ಬೋದು, ಮತ್ತು ಟೊಮೊಟೊ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡಿ ಕೊಡ್ಬೋದು. ಏನೇ ಕೊಟ್ಟರು ದಿನದಲ್ಲಿ 1 ಟೈಮ್ ಕೊಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.